ವಿರಾಮದ ನಂತರ ಕಂದಾನಿ ಹಾಡೊಂದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಹಲವು ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಆದರೆ ಅತಿ ಪುಟ್ಟ ಪ್ರತಿಭೆಗಳನ್ನು ನಾವೀಗ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಅತಿ ಪುಟ್ಟ ಪ್ರತಿಭೆ ಆಂಡ್ರಿಯಾ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶಮಿತಾ ಅವರ ಮಗನೇ ಅದ್ವೈತ್ ಹೆಗ್ಡೆ ಇದ್ದಾನೆ, ಅವನಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವೆರಿ ನೈಸ್. ಈಗ ಆಂಡ್ರಿಯಾ ಯಾವ ಸಾಂಗ್ ಹಾಡ್ತಾಳೆ? ಅಮ್ಮ 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 ಅಂದರೆ ತುಂಬ ಇಷ್ಟನಾ? ಯಾವ ಸ್ಟಾರ್ಟ್ ಮಾಡ್ತೀಯಾ ಹಾಡೋದನ್ನ? ಓಕೆ, ಸ್ಟಾರ್ಟ್ ಮಾಡಿ. ಅಮ್ಮ ಅಮ್ಮ ನನ್ನಮ್ಮ ಬಾಣಿಂದರೆ ನಮ್ಮ ಅಮ್ಮ ಅಮ್ಮ ನನ್ನಮ್ಮ ಬಾಣಿಂದರೆ ನಮ್ಮ ಬಾನು ಒಂದು ಊರೇನು ಬಾನು ಒಂದು ಊರೇನು ನಾವು ಹೋಗಬಹುದೇನು ನಾವು ಹೋಗಬಹುದೇನು ಅಮ್ಮ ಅಮ್ಮ ನನ್ನಮ್ಮ ಬಾಣಿಂದರೆ ಏನಮ್ಮ ഇരുളಲ್ಲಿ ಚಂದ್ರನು ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ಹಗಲಲ್ಲಿ ಸೂರ್ಯನು ಕೋಟಿ ಕೋಟಿ ತಾರೆಗಳು ಬೆಳಕನ್ನು ಚಿಮ್ಮುವ ದೀಪಗಳು ಎತ್ತಕ್ಕೆ ಅಳ್ಳಿ ತೇಲುತ್ತೇವು ಚಂದ್ರ ತಾರೆ ಚುಕ್ಕಿಗಳು ಎತ್ತಕ್ಕೆ ಅಳ್ಳಿ ತೇಲುತ್ತೇವು ಚಂದ್ರ ತಾರೆ ಚುಕ್ಕಿಗಳು ಬೆಳಕ ಹೇಗೆ ನೀಡುವವು ಕತ್ತಲೆ ಬಾಣಿನ ಸಮಯಗಳು ಚಿಕ್ಕು ಬಾಲ್ಯದ ಒಂದು ತೊದಲು ನುಡಿನ ನಾನು ಕೇಳಿದೆ ಅಂತ ಹೇಳ್ಬೋದು ಸರ್. ಈ ಒಂದು ಆ ಥರ ಸಾಹಿತ್ಯ ಬರಿಬೇಕಾದ್ರೆ ಏನನ್ನಿಸ್ತಾ ಇತ್ತು ಅಂತ? ನಿಜವಾಗ್ಲೂ ಬಾಲ್ಯಕಾಲದ ಮಧುರ ಅನುಭವ ಇದೆಯಲ್ಲ, ಆ ಮಕ್ಕಳ ಪುಟಾಣಿ ಮಕ್ಕಳ ಜೊತೆಲಿ ಇರೋದೇ ಒಂದು ಭಾಗ್ಯ ಅಂತ ಭಾವಿಸ್ತೀನಿ. ಯಾಕೆಂದರೆ ಅವರಲ್ಲಿ ಯಾವುದೇ ಈ ಕಳಂಕರಹಿತವಾದ ಭಾವ, ಹೌದು, ಅದು ಆ ಚಂದ್ರನ ನೋಡಿದ ತಕ್ಷಣ ಎಲ್ಲ ಪುಟಾಣಿ ಮಕ್ಕಳಿಗೂ ತುಂಬ ಖುಷಿ. ಆ ಸೂರ್ಯ, ಅಮ್ಮ ಇದೇನಮ್ಮ ನಕ್ಷತ್ರ, ಇದೇಮ್ಮ ಸೂರ್ಯ ಅಂದರೆ ಏನಮ್ಮ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ ಇರ್ತಾರೆ. ಬರೀ ಪ್ರಶ್ನೆಗಳ ಅವರು ಪ್ರಶ್ನೆಗಳ ಪೂರನೆ. ಕುವೆಂಪು ಅವರು ಹೇಳ್ತಾರೆ, ಆತ ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟಿರ್ತಾನೆ, ನಾವೇನು ಮಾಡ್ತೀವಿ ಅಂದರೆ ಅವನ ಪುಟ್ಟ ಮಾನವನಾಗಿ ಮಾಡಿಬಿಡ್ತೀವಿ ಏನೋ ಅಂತ. ನಿಜವಾಗ್ಲೂ ಮಕ್ಕಳಲ್ಲಿ ಅಗಾಧವಾದ ಒಂದು ನೆನಪಿನ ಶಕ್ತಿ, ಕುತೂಹಲ, ಅದನ್ನು ತಿಳ್ಕೊಳ್ಬೇಕು ಅಂತ. ಆದರೆ ದೊಡ್ಡವರೆಲ್ಲ ನಾವೇನು ಮಾಡ್ತೀವಿ, ಒಂದನ್ನು ಕೇಳುವಾಗ ಇದನ್ನು ಕೇಳಿದರೆ ಇದನ್ನು ತಿಳ್ಕೊಂಡ್ರೆ ಏನಾದ್ರು ಲಾಭ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ಆ ಪುಟಾಣಿ ಮಗು ಆಗಲ್ಲ, ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಆ ಬಾನು, ಆ ವಿಸ್ಮಯ, ಆಮೇಲೆ ಅಮ್ಮ ಅನ್ನುವ ಬಾಂಧವ್ಯ, ಆ ವಾತ್ಸಲ್ಯ. ಸರ್ ನಿಜಕ್ಕೂ ನಿಮ್ಮ ಗೌರವಿಸಬೇಕು ಅನ್ಸುತ್ತೆ. ಪ್ರಕೃತಿಯ ಪ್ರತಿಯೊಂದು ವಿಚಾರಗಳನ್ನ ಅರಿವು ಮೂಡಿಸೋದಕ್ಕೆ ಪದಗಳ ಬಳಕೆಯನ್ನ ಮಾಡಿದ್ದೀರಾ, ತುಂಬಾ ಮಾಡಿದಾರೆ ಆ ಥರ. ಈಗ ಇನ್ನೊಂದು ಗೀತೆಯಲ್ಲಿ, ಈಗ ಅದೇ ಕಂದಾನಿ ಹಾಡೊಂದ ಇದ್ರ ಆಲ್ಬಮ್ ಅಲ್ಲಿ ಇನ್ನೊಂದು ಹಾಡಿದೆ, ಕಮಾನು ಗಾಡಿ ಅಂತ. ಈಗ ನನ್ನ ಮಗ ಕೇಳ್ದ ಕಮಾನು ಅಂದ್ರೆ ಏನು ಅಂತ. ಅಂದ್ರೆ ಒಂದೊಂದು ಗೀತೆಗಳಲ್ಲಿ ಬಹಳಷ್ಟು ಅವರು ಕಲ್ತ್ಕೊಳ್ತಾರೆ, ಹಾಗಂದ್ರೇನು ಹೀಗಂದ್ರೇನು ಆ ಥರದ ಪದಗಳು ತುಂಬಾನೇ ಬರ್ದಿದ್ದಾರೆ. ಓಕೆ ಓಕೆ. ಈಗ ಅದ್ವೈತ್ ಸರ್ದಿ, ಅದ್ವೈತ್ ಯಾವ ಹಾಡ್ತಾನೆ ಅಂತ ನನಗೂ ಕ್ಯೂರಿಯಸ್ ಆಗಿದೆ. ಯಾವ ಹಾಡು ಹಾಡ್ತಾನೆ ಅದ್ವೈತ್? ಕುಹು 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 ಕುಹು. ಯಾಕೆ ಇಷ್ಟ ಆಯ್ತು ನಿನಗೆ ಹಾಡು? ಯಾವಾಗ ಗೊತ್ತಾ, ಅದು ಸ್ವೀಟಾಗಿ ಹಾಡುತ್ತೆ. ಹೌದು, ಕುಹು ಕುಹು ಸ್ವೀಟಾಗಿ ಹಾಡತ್ತಾ? ಕೋಗಿಲೆ ಇಷ್ಟ ಅವನ್ಗೆ. ಓಕೆ ಓಕೆ ಓಕೆ. ಅಮ್ಮ ನಿಂಗೆ ಬೈತಿರ್ಲಿಲ್ವಾ ಈಗ ಹಾಡ್ಬೇಕಾದ್ರೆ ಸರಿ ಹಾಡಿಲ್ಲ ಅಂತ ಹೇಳಿದ್ರೆ? ಹೆಂಗ್ ಟೀಚ್ ಮಾಡ್ತಿದ್ರು ಅಮ್ಮ? ಬುಕ್ಕಿಂದ. ಬುಕ್ಕಿಂದ? ಓಕೆ ಫೈನ್, ನೀ ಹಾಡಕ್ಕೆ ಸ್ಟಾರ್ಟ್ ಮಾಡಪ್ಪ ನೋಡ್ರ. ಕುಹು 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 ಎನ್ನುತ್ತ ಕೂಗುವ ಕೋಗಿಲೆ ಕರೆಯುವ ಯಾರನ್ನು? ಕುಹು ಕುಹು
ನಿಜಕ್ಕೂ ಬಾಲ್ಯದ ಸಹಜ ತೊದಲು ನುಡಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಶಮಿತಾ ಅವರೇ, ನಿಜಕ್ಕೂ ಕಂತಾನಿ ಹಾಡೊಂದ ಆ ಸಿಡಿಯ ಒಂದು ಧ್ವನಿ ಸುರುಳಿ ಏನಿದೆ, ನಿಜಕ್ಕೂ ಒಂದು ಹೊಸ ಪ್ರಯತ್ನದ ಜೊತೆಗೆ ಒಂದು ಅದ್ಭುತ ಪರಿಕಲ್ಪನೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈ ಒಂದು ಪ್ರಯತ್ನವನ್ನು ನೀವು ಮಾಡಿದ್ದೀರಾ. ನಿಮ್ಮ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅದರ ಜೊತೆಗೆ ಈ ರೀತಿಯ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡೋದಕ್ಕೆ ಸುವರ್ಣ ಸುದ್ದಿವಾಹಿನಿಯ ಪರವಾಗಿ ಧನ್ಯವಾದಗಳು. ಖಂಡಿತ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಥರದೊಂದು ಹೊಸ ಪ್ರಯತ್ನ ಮಾಡಿದಾಗ ಅದಕ್ಕೆ ಜೊತೆಯಾಗಿ ಸುವರ್ಣ ನಿಂತಿದ್ದೀರಾ. 24/7 ಏನಿದೆ ಇದಕ್ಕೆ ಜೊತೆಯಾಗಿ ನಿಂತಿದ್ದೀರಾ. ಮಕ್ಕಳ ದಿನಾಚರಣೆ ಅದರಲ್ಲೂ ಇವತ್ತು ಆಚರಿಸ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಎಲ್ಲರೂ ಆಚರಿಸ್ತಾ ಇದ್ದೀವಿ. ನೆಹರೂನ ನೆನೆಸ್ಕೊಳ್ತೀವಿ. ಸೊ ಅಂಥದಿಂದಲ್ಲಿ ಮಕ್ಕಳನ್ನ ಕರೆದು ಈ ಥರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದ್ದೀರಾ. ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಒಂದು ಧ್ವನಿ ಸುರುಳಿಯ ಮೂಲಕ, ಒಂದು ಸಂಗೀತದ ಮೂಲಕ, ಒಂದು ಸ್ವರದ ಮೂಲಕ, ಮಕ್ಕಳ ತೊದಲು ನುಡಿಯ ಮೂಲಕ ಈ ಒಂದು ಮಕ್ಕಳ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ತಂಡ ಕೂಡ ಪ್ರಯತ್ನವನ್ನು ನಡೆಸ್ತಾನೆ ಇದೆ. ಈ ಒಂದು ಪ್ರಯತ್ನ ಕೇವಲ ಈ ತಂಡಕ್ಕಷ್ಟೇ ಸೀಮಿತವಾಗದೆ ಪ್ರತಿಯೊಬ್ಬ ಪೋಷಕರು ಮಕ್ಕಳ ಮನೋವಿಕಾಸದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಈಗ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀವಿ ಒಂದು ಹಾಡಿನ ಮೂಲಕ.